ನೀರಾವರಿ ವಂಚಿತ ಅಖಂಡ ವಿಜಯಪುರ ಜಿಲ್ಲೆಯ ರೈತರ ಹಿತ ಕಾಪಾಡಲು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸಲು ನಮ್ಮ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಗುರುವಾರ ಇಲ್ಲಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೃಷ್ಣ ಮೇಲ್ದಂಡೆ ಯೋಜನೆಯ ಹಂತ 3 ಪೂರ್ಣಗೊಳಿಸಲು ಈಗಿನ ಸಿಎಂ ಅವರು ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ 3 ವರ್ಷ ಜಲಸಂಪನ್ಮೂಲ ಸಚಿವರಾಗಿದ್ದವರು. ಅವರಿಗೆ ಯುಕೆಪಿಯ ಬಗ್ಗೆ ತಿಳಿದಿದೆ ಎಂದು ತಿಳಿಸಿದರು. ಈಗಾಗಲೇ ಕೆರೆ ತುಂಬುವಂತ ಯೋಜನೆ ಸೇರಿದಂತೆ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಗೌರಮ್ಮ ಕಾಶಪ್ಪನವರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ಶೂರೆನ್ಸ್ ಕಟ್ಟ್ಯಾರ ಸರ್. ಅವ್ರು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಯ್ತು. ಜಸ್ಟ್ ಓಪನ್ ಆಗಿದೆ. ಕಾಳಾದ್ರ ಜೊತೆಗೆ ರೋಗಗಳು ಯಾವ ಥರ ಇತ್ತೀಚೆಗೆ ಜಾಸ್ತಿ ಅದು. ಹೌದು ಸರ್, ಹೌದು. ಮೊದಲೇ ಕೇಳಿ ಇದ್ದಿದ್ದಿಲ್ಲ ನೀವು. ಒಂದು ಬಂದ್ ಸರ್, ಎಲ್ಲ ಮೆಕ್ಕೆಜೋಳ ಎಲ್ಲದಕ್ಕೂ ಬರಕತ್ತೆ ಸರ್. ಇವನ್ ಬೇವಿನ ಬೆಳೆಗೂ ಬರಕತ್ತೆ. 4-5 ವರ್ಷದಿಂದ ನ್ಯಾಚುರಲ್ ಗೊಬ್ಬರನೇ ಸಗಣಿ ಗೊಬ್ಬರನ ಬೆಳೆಸಿತ್ತು. ಈಗ ಎಲ್ಲ ಗೊಬ್ಬರ ಆಗಿತ್ತು, ಕಲುಷಿತ ಆಗಿ ನಮ್ಮ ಊಟನೂ ಕಲುಷಿತ ಆಗಿದ್ದು, ನಾವು ಕಲುಷಿತ ಏನು ಉಮೇಶ್ ಅವರು ಕಲುಷಿತ ಎಲ್ಲ ಹೊರವಲಯದ ನೀರಾವರಿ ಇರ್ಬೋದು, ಈ ಭಾಗದ ತಿಮ್ಮಾಪುರ ನೀರಾವರಿ ಆಗಿರ್ಬೋದು, ನಮ್ಮ ಈ ಭಾಗದಲ್ಲಿ ಅನೇಕ ನಮ್ಮ ಬಿಜಾಪುರ, ಇಂಡಿ, ಸಿಂದಗಿ ಈ ಭಾಗದಲ್ಲಿ ಕೂಡ ಈಗ ಮುದ್ದೇಬಾಳ ಭಾಳಷ್ಟು ಯೋಜನೆಯನ್ನು ತೆಗೆದುಕೊಂಡಿದ್ದೀವಿ. ಖಂಡಿತವಾಗಿ ಏನು 3ನೇ ಹಂತದಲ್ಲಿ ಏನು ಯುಕೆಪಿ 3ನೇ ಹಂತ ನಾವು ಹೇಳ್ತೀವಿ, ಆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಒಂದು ಅಡಿಯಲ್ಲಿ 3ನೇ ಹಂತದ ನೀರಾವರಿಗಳನ್ನು ಕೂಡ ಈ ಬಾರಿ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಆಸಕ್ತಿ. ಯಾಕಂದರೆ ನಾನು ಇದೇ ಅಖಂಡ ಬಿಜಾಪುರ ಜಿಲ್ಲೆಯವರು, ನಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಯಾಕಂದರೆ ಅವರ ಒಂದು ಕಾರ್ಯಗಳೇನೇನು ಬಾಕಿ ಇದೆ, ಅವರ ಕನಸುಗಳೇನೇನಿದೆ ಅವನ್ನೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಖಂಡಿತವಾಗಿ ನಾವು ಇದೇ ಸರ್ಕಾರದಲ್ಲಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರ ಪ್ರಾಜೆಕ್ಟ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಆಗಲಿ ಅಸೆಂಬ್ಲಿಯಲ್ಲಿ ಅಲ್ಲಿ ಹೇಳ್ತಾ ಇದ್ದರು. ಆದರೆ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚಿನ ಒಂದು ಹಣದ ಸವಲತ್ತು, ಅನುದಾನ ಪೂರೈಕೆ ಆಗದೇ ಇರೋದು ಭಾಳಷ್ಟು ವಿಷಾದಕರ ಈ ಭಾಗದ ಜನಕ್ಕಿದೆ. ಮತ್ತು ಈ ಭಾಗದವರೇ ಆಗಿರುವಂಥ ತಾವು ಯುವಕರಿದ್ದೀರಿ. ಮೊಟ್ಟಮೊದಲೇ ಬಾರಿಗೆ ಕೃಷ್ಣಾ ಪ್ರಾಜೆಕ್ಟಿಗೆ ಏನು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆ ಹಣವನ್ನು ಡಿ.ಕೆ. ಶಿವಕುಮಾರ ಸಾಹೇಬರ ಜೊತೆ ತಮ್ಮ ಒಳ್ಳೆಯ ಸಂಬಂಧ ಇರೋದ್ರಿಂದ ಹೆಚ್ಚಿನ ಅನುದಾನ ತಂದು ಈ 3ನೇ ಪ್ರಾಜೆಕ್ಟನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿದರೆ ಈ ಭಾಗದ ರೈತರು ನಿಮ್ಮ ತಂದೆಯವ್ರಿಗಿಂತ ಹೆಚ್ಚಿನ ಗೌರವಿಸ್ತಾರೆ ಅನ್ನುವಂಥದ್ದಿದೆ. ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಮಟ್ಟದಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ? ಖಂಡಿತವಾಗಿ ಈಗಾಗಲೇ ನಾವು ಹಿಂದೆ 2013ರಿಂದ 2018 ಅವಧಿ ಏನೇ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಜಲಸಂಪನ್ಮೂಲ ಸಚಿವರಾದಾಗ ಇವತ್ತು ಅನೇಕ ಅಭಿವೃದ್ಧಿ ಕೆರೆ ತುಂಬಿಸುವ ಯೋಜನೆ ಸಿದ್ದರಾಮಯ್ಯವರು ಕೂಡ ಪ್ರತಿ ವರ್ಷ ನೀರಾವರಿಗಾಗಿ 50,000 ಕೋಟಿ ಮೀಸಲಾತಿಗೆ ಇರ್ತೀನಿ ಅಂತ ಹೇಳಿದ್ರು. ಅದನ್ನ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ಅವ್ರಿಗೂ ಭಾಳ ಆಸಕ್ತಿ ಇದೆ. ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಭಾಗದಲ್ಲಿ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡಬೇಕು ಅನ್ನೋದು ಆಸಕ್ತಿ ಇದೆ. ಯಾಕಂದರೆ ಅವರು ಕೂಡ ಜಲಸಂಪನ್ಮೂಲ ಸಚಿವರಾಗಿ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಒಂದು 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಅನುಭವ ಕೂಡ ಇದೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಈ ನೀರಾವರಿ ವಿಷಯವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಸರ್ಕಾರದ ಮೇಲೆ ಆಗಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿದ್ದೀವಿ. ನೀವು ಹೇಳುವ ಹಾಗೆ ಈ ಭಾಗದಲ್ಲಿ ಏನು ಇವತ್ತು ಅನುದಾನ ಕೊಡ್ತೀನಿ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಹಿಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ನಾನು ಕೂಡ ಒಂದು ಸಚಿವನಾಗಿ ಜನರ ಆಶೀರ್ವಾದದ ಒಂದು ಅವಕಾಶ ಸಿಕ್ಕಿದೆ. ನಾನು ಕೂಡ ಹೆಚ್ಚಿನ ಒತ್ತಡವನ್ನು ಹೇರಿ ಏನು ನಮ್ಮ ಅಖಂಡ ಬಿಜಾಪುರ, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಇದು ಅಖಂಡ ಜಿಲ್ಲೆ ಮತ್ತು ಆ ಅಖಂಡ ಜಿಲ್ಲೆಯ ಒಂದು ಪರಿಕಲ್ಪನೆಯನ್ನು ಮನದಲ್ಲಿ ಅರಿವನ್ನು ಇಟ್ಕೊಂಡು ಖಂಡಿತವಾಗಿ
ಈ ಭಾಗಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ನೀರಾವರಿಗಳಿಗೆ ಒದಗಿಸುವಂಥ ಕೆಲಸ ನಾನು ಕೂಡ ಮಾಡ್ತೀನಿ. ಬಾಗಲಕೋಟೆಯಲ್ಲೇ ಒಂದು ಆಡಿಯೋ ವೈರಲ್ ಆಗಿದೆ ನಿಮ್ಮ ಪಕ್ಷದ ವತಿಯಿಂದ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಸಹಜವಾಗಿ ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿ ಇದ್ದಾವೆ, ಎಲ್ಲ ನಾಯಕರಲ್ಲಿದ್ದಾವೆ, ಎಲ್ಲ ಜಿಲ್ಲೆ. ಅದರಲ್ಲಿ ನಮ್ಮ ನಾಯಕರು ಅಸಮಾಧಾನಗೊಂಡಿದ್ದಾರೆ ಅನ್ನೋದಕ್ಕೆ ಪಕ್ಷ ಅವಕಾಶ ಕೊಟ್ಟಿಲ್ಲ ಅಂತಲ್ಲ, ಸಾಕಷ್ಟು ಅವಕಾಶಗಳನ್ನು ಅವ್ರಿಗೆ ಕೊಟ್ಟಿದೆ. ಇವತ್ತು ಅಲ್ಲಿ ಮಾಜಿ ಸಚಿವರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಏನು ಒಂದು ಹೇಳಿಕೆಗಳನ್ನು ನೀಡಿದರೆ ಈ ಥರ ನೀಡುವಂಥದ್ದು ಪಕ್ಷದಲ್ಲಿ ಸರಿಯಲ್ಲ. ವರಿಷ್ಠರ ಬಗ್ಗೆ ಮಾತಾಡೋದು, ನಮ್ಮ ನಾಯಕರ ಬಗ್ಗೆ ಕೀಳುವಾಗಿ ಮಾತಾಡುವಂಥದ್ದು ಯಾರೇ ಮಾಡ್ಬೋದು, ನಾನು ಮಾಡಬಾರ್ದು, ಅವರು ಮಾಡಬಾರ್ದು. ಯಾಕಂದರೆ ಪಕ್ಷದ ಒಂದು ಶಿಸ್ತನ್ನು ನಾವು ಕಾಪಾಡ್ಕೊಳ್ತೋರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಒಂದು ಶಿಸ್ತಿನ ಒಂದು, ಯಾಕಂದರೆ ಅತಿ ಶಿಸ್ತಿಗೆ ಗೌರವವನ್ನು ಕೊಡುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಖಂಡಿತವಾಗಿ ನಮ್ಮ ವರಿಷ್ಠರಿದ್ದಾರೆ, ಅದಕ್ಕೆ ಅವರು ಚರ್ಚೆ ಮಾಡಿ ನಮ್ಮ KPC ಅಧ್ಯಕ್ಷರಾದ BK ಹರಿಪ್ರಸಾದ್ ಕೊಟ್ಟಿದ್ದಾರೆ. ಯಾರ್ಯಾರು ರಾಜೀನಾಮೆ ಅವರು ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ, ಅವರು ಹಿಂಪಡೆಯುವಂಥ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ಪಕ್ಷದಲ್ಲಿ ನಡೆಯುವಂಥ ವಿಚಾರಗಳಿವೆಲ್ಲ ಇವು ಸಹಜವಾಗಿ. ಈಗ ನನಗೆ ಕೊಟ್ಟಿಲ್ಲ ನಾನು ಅಸಮಾಧಾನ ಪಡೋನೆ. ಈ ರೀತಿ ಎಲ್ಲರ ಮನಸ್ಸು ಏನಿರ್ತದೆ ಅದು ಮನುಷ್ಯನ ಅನುಗುಣ ಅಂತೇಳಿ ಸರಿ ಮಾಡ್ಬೋದು ಏನು ತಪ್ಪಿದೆ. ಬೇರೆಯವ್ರನ್ನ ಕರಿತಾ ಇಲ್ಲ, ನಮ್ಮವರು ಅಸಮಾಧಾನ ಆಗಿದ್ದಾರೆ, ಮನೆಯವರು ಅಣ್ಣ ತಮ್ಮರಿಗೆ ಸಮಾಧಾನ ಇರುತ್ತೆ, ತಂದೆ ತಾಯಿಗೆ ಸಮಾಧಾನ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಅದನ್ನು ಕುಟುಂಬದ ಸದಸ್ಯರಾಗಿ ಎಲ್ಲರೂ ಕೂಡ ಸಮಾಧಾನಗೊಂಡಿದ್ದಾರೆ. ಎಲ್ಲರೂ ಅವರ ರಾಜೀನಾಮೆಯನ್ನು ಹಿಂಪಡೆದಿದ್ದಾರೆ. ನಾವು ಮತ್ತೆ ಒಗ್ಗಟ್ಟಾಗಿ 2028ಕ್ಕೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮತ್ತೆ ಸರ್ಕಾರವನ್ನು ಖಂಡಿತವಾಗಿ ರಾಜ್ಯದಲ್ಲಿ ತಂದೆ ತತ್ವಗಳನ್ನು ಮಾತ್ರ ನಿಮ್ಮ ತಂದೆಯವ್ರ ನಂತರ ಈ ಹುಣಗುಂದ ಕ್ಷೇತ್ರಕ್ಕೆ ಒಳ್ಳೆ ನೀವೇ ಮಂತ್ರಿ ಆಗಿದ್ದೀರಿ, ಅದ್ರ ನಿಮಗೆ ಎಷ್ಟು ಖುಷಿ ಅದ ಅದ್ರ ಬಗ್ಗೆ? ನೋಡಿ, ಯಾಕೆ ಯಾರ್ಯಾರು ಏನೇನೋ ಮಾತಾಡಿದ್ರು, ಆದ್ರೆ ಯಾರೂ ಮಂತ್ರಿ ಆಗಲಿಲ್ಲ. ಸಹಜವಾಗಿ ಭಾಳ ಜನ ಮಾತಾಡ್ತಾರೆ. ಒಂದು ನಿಮಗೆ ಲೋಕಾರಣ್ಯಲ್ಲಿ ಗೊತ್ತಿದೆ, ಖಾಲಿ ಪೀಲಿ ಮಾತಾಡುವಂಥವ್ರು ಒಂದಿಷ್ಟು ಜನ, ಮಾತಾಡದೆ ಮಾಡುವವರು ವಿಚಾರಗಳನ್ನು ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ಯಾಕೆಂದರೆ ನಾನು ರಾಜಕೀಯ ಮನೆತನದಲ್ಲಿ ಬೆಳೆದಂಥ ನನ್ನ ತಂದೆಯವರು ಸಚಿವರಿದ್ದಾಗ ನಾನು ಅವ್ರ ಜೊತೆಗೆ ಯಾವ ರೀತಿ ಒಬ್ಬರು ಸಚಿವರಾಗಿ ಸಣ್ಣ ಕೈಗಾರಿಕೆ ಕೊಟ್ಟಿದ್ರು ಕೂಡ ನಾವು ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದನ್ನು ಕಲ್ತಿದ್ದೀವಿ. ಖಂಡಿತವಾಗಿ ಯಾವುದೇ ವಹಿಸಿ ಮತ್ತು ಆಲ್ಮಟ್ಟಿಗೆ ರಾಗಾರ್ಡನ್ ಆಗ್ಬೇಕಾದ್ರೆ ತಮ್ಮ ತಂದೆ ಪಾತ್ರ ಭಾಳ ಇರ್ತಾರೆ. ಪುಡಿ ಸಾಹೇಬರಿಗೆ ಮತ್ತು ಅಲ್ಲಿನ ಪಾರ ಸಾಹೇಬರಿಗೆ ಹೇಳಿದವರೇ ನಿಮ್ಮ ತಂದೆಯವರು. ಈಗ ಏನದಲ್ಲ ಕೃಷ್ಣ ಮೇಲ್ದಂಡ ಯೋಜನೆ ಏನದಲ್ಲ ಅದು ಪೂರ್ಣ ಇನ್ನೂವರೆಗೂ ಆಗ್ತಾ ಇಲ್ಲ. ಈ ತಾವು ನೂತನವಾಗಿ ಖಂಡಿತ ಇವತ್ತು ನನ್ನ ಮನೆ ಕುಲದೇವರು ನಿಡುಗುಂದಿಯ ವೀರಭದ್ರೇಶ್ವರ, ನನ್ನ ತಂದೆಯವರು ವೀರಭದ್ರೇಶ್ವರನಿಂದ ಆ ಒಂದು ಪರಂಪರೆಯಂತ ಇವತ್ತು ನಾನು ಕೂಡ ನಮ್ಮ ವೀರಭದ್ರೇಶ್ವರ ಕೃಪಾ ಆಶೀರ್ವಾದದಿಂದ ಇವತ್ತು ಸಚಿವನಾಗಿದ್ದು, ಆ ಒಂದು ನಿಮಿತ್ತ ಇವತ್ತು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ನಾನೀಗ ಆಗಮಿಸಿದ್ದೀನಿ. ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಸಮಿತಿಯ ಎಲ್ಲ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿ ದರ್ಶನವನ್ನು ಮಾಡಿಸಿ ಮತ್ತು ಸನ್ಮಾನವನ್ನು ಕೂಡ ನೀಡಿದ್ದಾರೆ. ನಾನು ಮೊದಲೆದ್ದು ಎಲ್ಲರಿಗೂ ನನ್ನ ಹೃದಯಗಳನ್ನು ಧನ್ಯವಾದ ಸಲ್ಲಿಸ್ತೇನೆ. ಇವತ್ತೇನು ನಮ್ಮ ತಂದೆಯವರ ಒಂದು ಕನಸಿನ ಕೂಸು ಬಹುತೇಕ ಇವತ್ತು ನಮ್ಮ ಆಲ್ಮಟ್ಟಿಯ ಜಲಾಶಯ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಾಮಕರಣವನ್ನು ಮಾಡುವಂಥ ಇವತ್ತು
ಈ ನಾಡಿನ ಉತ್ತರ ಕರ್ನಾಟಕದ ಇವತ್ತೇನು ಕೃಷ್ಣಾ ನದಿ ಅಂತ ಹೇಳ್ತೀವಿ ನಾವು, ಆ ಕೃಷ್ಣಾ ನದಿಯ ಒಂದು ಜೀವನಾಡಿ. ಇವತ್ತು ಅಲ್ಲಿ ಏನೋ ಒಂದು ಅಭಿವೃದ್ಧಿ ಆಗಬೇಕು. ಇವತ್ತು 3ನೇ ಹಂತದ, ಈಗಾಗಲೇ 2 ಹಂತದ ಅಭಿವೃದ್ಧಿ ಆಗಿದೆ. ಮತ್ತು ಆಲಮಟ್ಟಿ ಜಲಾಶಯದಲ್ಲಿ ಇವತ್ತು 524 ಏರ್ಸೋದ್ರ ಮುಖಾಂತರ ಇವತ್ತೇನು ನಮ್ಮ ಸರ್ಕಾರ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಜಲಸಂಪನ್ಮೂಲ ಸಚಿವರಾಗಿದ್ದ ಹಿಂದಿನ ನಮ್ಮ ಡಿ ಕೆ ನಿರ್ಧಾರವನ್ನು ಈಗಾಗಲೇ ಅವರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರುವ ನಂತರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ವಿಶೇಷ ಕಾಳಜಿಯನ್ನು ಇವತ್ತು ಆಲಮಟ್ಟಿಯ ಜಲಾಶಯದ ಮೇಲೆ ಹೊಂದಿದ್ದಾರೆ. ಯಾಕಂದರೆ ಈ ಭಾಗದ ರೈತರಿಗೆ ನ್ಯಾಯ ಕೊಡಬೇಕು, ನೀರಾವರಿ ಆಗಬೇಕು, ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಇವತ್ತು 524